ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು 12 ಮಂದಿ ಶಿಷ್ಯರನ್ನು ಕರೆದು ಶುಭ ಸಂದೇಶ ಸಾರುವುದಕ್ಕೆ, ರೋಗ ಗುಣ ಮಾಡುವುದಕ್ಕೆ, ದೆವ್ವ ಬಿಡಿಸುವುದಕ್ಕೆ ಅಧಿಕಾರ ಕೊಟ್ಟು ಕಳುಹಿಸೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಲೋಕದಲ್ಲಿ ನಾವು ಯಾವುದೇ ಉನ್ನತ ಕಾರ್ಯಗಳಿಗೆ ಜನರನ್ನು ಆಯ್ಕೆ ಮಾಡುವಾಗ ನಾವು ಅವರ ಎಜುಕೇಷನ್ ನೋಡ್ತೇವೆ, ನಾವು ಅವರಲ್ಲಿ ಏನು ಸ್ಕಿಲ್ಸ್ ಇವೆ, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಹೇಗಿದೆ, ಅವರಲ್ಲಿ ವಾಕ್ಚಾತುರ್ಯ ಇದೆಯಾ, ಈ ರೀತಿ ಬೇರೆ ಬೇರೆ ಲಕ್ಷಣಗಳನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಯೇಸು ಸಾಮಾನ್ಯ ಜನರನ್ನು, ಮೀನು ಹಿಡಿಯುವವರನ್ನು, ಸುಂಕ ವಸೂಲಿಯವರನ್ನು, ಬೇರೆ ಬೇರೆ ಕೆಳಮಟ್ಟದ ವೃತ್ತಿಯನ್ನು ಮಾಡುವವರನ್ನು ತಮ್ಮ ಶಿಷ್ಯರನ್ನಾಗಿ ಆಯ್ಕೆ ಮಾಡಿ ಉನ್ನತ ಕಾರ್ಯ, ಸ್ವರ್ಗ ಸಾಮ್ರಾಜ್ಯದ ಕಾರ್ಯ ಮಾಡಲು ಆರಿಸಿಕೊಂಡರು. ಪ್ರಿಯರೇ, ಇಲ್ಲಿ ದೇವರು ಅವರ ಬಾಹ್ಯವಾದವುಗಳನ್ನು ನೋಡಿಲ್ಲ, ಅವರ ಅಂತರಂಗವನ್ನು ನೋಡಿ ಆಯ್ಕೆ ಮಾಡಿದರು. ಸಾಮಾನ್ಯ ಮನುಷ್ಯರಿಂದ ಅಸಾಮಾನ್ಯ ಕಾರ್ಯ ಮಾಡಲು ಯೇಸು 3.5 ವರ್ಷಗಳ ಕಾಲ ಅವರಿಗೆ ಟ್ರೈನಿಂಗ್ ಕೊಟ್ಟರು. ಸ್ವರ್ಗದ ವಿಷಯಗಳನ್ನು ಅವರಿಗೆ ಬೋಧಿಸಿದ್ರು. ಪ್ರಾಕ್ಟಿಕಲ್ ಆಗಿ ಅವರು ಈ ಕಾರ್ಯಗಳನ್ನು ಮಾಡುವಂತೆ ಅಧಿಕಾರ ಕೊಟ್ಟು ಕಳುಹಿಸಿದ್ರು. ಪ್ರಿಯರೇ, ತಂದೆಯ ಯೋಜನೆಯಂತೆ ಯೇಸು ತಮ್ಮ ಶಿಷ್ಯರನ್ನು ರಕ್ಷಣಾ ಕಾರ್ಯಕ್ಕಾಗಿ, ಆ ರಕ್ಷಣಾ ಕಾರ್ಯವನ್ನು ಸಾರಲು, ಶುಭ ಸಂದೇಶ ಸಾರಲು, ಧರ್ಮಸಭೆಯನ್ನು ಕಟ್ಟಿ ಅಭಿವೃದ್ಧಿಪಡಿಸಲು ನಮ್ಮ ಶಿಷ್ಯರನ್ನು ಆಯ್ಕೆ ಮಾಡಿದರು. ಕತ್ತಲೆಯಲ್ಲಿ ಜೀವಿಸುತ್ತಿದ್ದ ಈ ಲೋಕದ ಜನರಿಗೆ ಬೆಳಕು ಕೊಡುವ, ಯೇಸು ಶುಭ ಸಂದೇಶ ಕೊಡುವ ಒಂದು ವಿಶೇಷ ಕಾರ್ಯವನ್ನು ಈ ಶಿಷ್ಯರು ಮಾಡಬೇಕಾಗಿತ್ತು. ಪ್ರಿಯರೇ, ಇವತ್ತು ಶಿಷ್ಯರಾದ, ದೀಕ್ಷಾ ಸ್ಥಾನ ಪಡೆದು ಕ್ರಿಸ್ತಂಬರರಾದ ನಮ್ಮೆಲ್ಲರನ್ನು ದೇವರು ಆಯ್ಕೆ ಮಾಡಿರೋದು ನಮ್ಮ ಯೋಗ್ಯತೆಯಿಂದ ಅಲ್ಲ, ಬದಲಾಗಿ ಅವರ ಕೃಪೆಯಿಂದ. ಹೃದಯ ನೋಡುವ ದೇವರು ಯಾರನ್ನು ಬೇಕಾದರೂ ತಮ್ಮ ಕಾರ್ಯಕ್ಕಾಗಿ ಬಳಸುತ್ತಾರೆ. ಮತ್ತಾಯ ಸುಂಕ ವಸೂಲಿಯವನಾಗಿದ್ದ, ಸಮಾಜದಿಂದ ಬಹಿಷ್ಕೃತನಾಗಿದ್ದ, ಆದರೂ ಗಣನೆಗೆ ಬಾರದ ಅವರನ್ನು ಆರಿಸಿದ್ರು. ಪೇತ್ರ ತನ್ನ ತಂದೆಯ ಯೋಜನೆಗೆ ಅಡ್ಡದಾರಿಗೆ ಬರ್ತಾನೆ, ಶಿಲುಬೆ ಮರಣ ಬೇಡ ಹೇಳ್ತಾನೆ, 3 ಸಲ ನಾನು ಅರಿಯೆ ಎಂದು ಅಲ್ಲಗಳೆಯುತ್ತಾನೆ ಅಂತ ಗೊತ್ತಿದ್ರೂ ಕೂಡ ಆತನನ್ನು ಆಯ್ಕೆ ಮಾಡಿದ್ರು. ಕಾರಣ, ಯೇಸು ಪೇತ್ರನಲ್ಲಿ, ಮತ್ತಾಯನಲ್ಲಿ ನ್ಯೂನ್ಯತೆ ಇದ್ದರೂ ಕೂಡ ಅವರಲ್ಲಿ ನೋಡಿರೋದು, ಅವರಲ್ಲಿ ವಿಶ್ವಾಸ ಇತ್ತು, ದೀನತೆ ಇತ್ತು. ಇದನ್ನು ನೋಡಿದ್ರು. ಯೇಸುವಿನಿಂದ ಕಲಿಯಲು, ಅವರನ್ನು ಅವಲಂಬಿಸಲು ಮತ್ತು ಅವರಿಗೆ ವಿಧೇಯರಾಗುವ ಗುಣಗಳನ್ನು ಯೇಸು ಅವರಲ್ಲಿ ನೋಡಿದ್ರು. ಪ್ರಿಯರೇ, ಇವತ್ತು ನಮ್ಮಲ್ಲೂ ನ್ಯೂನ್ಯತೆಗಳಿವೆ, ಬಲಹೀನತೆಗಳಿವೆ. ನಾವು ಯೇಸು ಕ್ರಿಸ್ತರಲ್ಲಿ ನಮ್ಮ ನಂಬಿಕೆ, ನಿರೀಕ್ಷೆ ತೋರಿಸಲು ಸಿದ್ಧರಾಗೋದಾದರೆ, ನಾವು ಅವರಿಂದ ಕಲಿತುಕೊಳ್ಳೋದಾದರೆ, ಅವರ ಸ್ವರ್ಗದ ಕಾರ್ಯಕ್ಕೆ ಉಪಯೋಗವಾಗಲು ನಾವು ಮನಸ್ಸು ಮಾಡೋದಾದರೆ, ಖಂಡಿತ ಸಾಮಾನ್ಯರಾದ ನಮ್ಮನ್ನು ಕೂಡ ಅಸಾಮಾನ್ಯ ಶ್ರೇಷ್ಠ ಕಾರ್ಯಕ್ಕಾಗಿ ಯೇಸು ಶುಭ ಸಂದೇಶ ಸಾರೋದಕ್ಕಾಗಿ ನಮ್ಮನ್ನು ಬಳಸ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ಜೋಸೆಫನನ್ನು ನೋಡ್ತೇವೆ. ಈಜಿಪ್ಟಿನ ಗುಲಾಮ ಅವನಾಗಿದ್ದ, ಸೆರೆಮನೆಯಲ್ಲಿದ್ದ, ಆದರೆ ದೇವರ ಅವನು ಸಾನ್ನಿಧ್ಯ ಯಾವಾಗಲೂ ಬಯಸೋದ್ರಿಂದ ಆತ ಉನ್ನತ ಸ್ಥಾನಕ್ಕೆ ಬಂದ, ಈಜಿಪ್ಟಿನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲ್ಪಟ್ಟ. ಮತ್ತು ಆತನಲ್ಲಿರುವ ನಂಬಿಕೆ, ನಿರೀಕ್ಷೆ, ಆತ ಕಾರ್ಯದಲ್ಲಿ, ಸತ್ಕಾರ್ಯದಲ್ಲಿ, ತನ್ನ ಸೌಮ್ಯ ಗುಣಗಳಲ್ಲಿ ತನ್ನ ಸಹೋದರರನ್ನು, ದ್ರೋಹವೆಸಗಿದವರನ್ನೇ ಕ್ಷಮಿಸಿ ಆ ಬರಗಾಲದ ಸಮಯದಲ್ಲಿ ಅವರಿಗೆ ನೆರವಾಗುವುದರ ಮುಖಾಂತರ ಆತ ತೋರ್ಪಡಿಸಿದ. ಪ್ರಿಯರೇ, ಇವತ್ತು ನಾವು ನಮ್ಮ ದೇವರಲ್ಲಿ ನಮ್ಮ ವಿಶ್ವಾಸ, ನಂಬಿಕೆ, ನಮ್ಮ ಸತ್ಕಾರ್ಯಗಳಿಂದ ತೋರ್ಪಡಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.